ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿಯಂತರ. ನವೆಂಬರ್ 2023ರಲ್ಲಿ ನಾನು ಮೋಟೋ ವ್ಲಾಗಿಂಗ್ ಸೆಟಪ್ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಆ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡೋಕ್ಕೆ ಏನೇನು ಐಟಮ್ ಬೇಕು ಅಂತ ಒಂದ್ಸರಿ ನೋಡ್ಬಿಡೋಣ ಬನ್ನಿ. ಮೊದಲನೇದಾಗಿ ಒಂದು ಹೆಲ್ಮೆಟ್ ಬೇಕು. ಈ ಹೆಲ್ಮೆಟ್ ಬಂದು ಆಕ್ಸರ್ ಹಂಟರ್ದು ಅರೌಂಡ್ 4500 ರುಪೀಸಿಗೆ ನಿಮಗೆ ಸಿಗುತ್ತೆ. ಇದು ಬಿಟ್ಟರೆ ನೆಕ್ಸ್ಟ್ ಒಂದು ಆ್ಯಕ್ಷನ್ ಕ್ಯಾಮ್ರಾ ಬೇಕು. ನನ್ನ ಹತ್ರ ಇರೋ ಆ್ಯಕ್ಷನ್ ಕ್ಯಾಮ್ರಾ ಬಂದುಬಿಟ್ಟು ಗೋಪ್ರೋ ಹೀರೋ 7 ಬ್ಲ್ಯಾಕ್. ಇದೀಗ ಪ್ರೊಡಕ್ಷನಲ್ಲಿಲ್ಲ. ಬೇಕು ಅಂದರೆ OLX ಇಲ್ಲ ಯಾವುದಾದ್ರೂ ಡೀಲರ್ ಹತ್ರ ಪರ್ಚೇಸ್ ಮಾಡಬೇಕು. ಅದು ಬಿಟ್ಟರೆ ಒಂದು ಉಲಾಂಜಿ ಕೇಸ್ ಬೇಕು. ಇದು ಅರೌಂಡ್ 1000 ರುಪೀಸಿಗೆ ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ. ಇದು ಬಿಟ್ಟು ಒಂದು ಮೈಕ್ ಬೇಕು. ಮೈಕ್ ವೆರಿ ಇಂಪಾರ್ಟೆಂಟ್. ನೀವು ವಾಯ್ಸ್ ರೆಕಾರ್ಡ್ ಮಾಡಬೇಕು ಅಂದರೆ ಮೈಕ್ ಬೇಕೇ ಬೇಕು. ಇದು ಮೋಹನ ಅವ್ರ ಮೈಕು ಅರೌಂಡ್ 450 ರುಪೀಸಿಗೆ ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ. ಮತ್ತು ಇದು ಮೈಕ್ ಅಡಾಪ್ಟ್ರು. ಇದು ಇಂಪಾರ್ಟೆಂಟ್ ಗೋಪ್ರೋ ಅಲ್ಲಿ. ಇದು ನೋಡೋಕೆ ಇಷ್ಟೇ ಇದೆ. ಇದ್ರ ಬೆಲೆ ಬಂದು 4200 ರೂಪಾಯಿ. ಅದು ಬಿಟ್ಟರೆ ಒಂದು ನಿಮಗೆ ಮೌಂಟ್ ಬೇಕಾಗುತ್ತೆ, ಚಿನ್ ಮೌಂಟ್. ಇದು ಬ್ಲೂ ಆರ್ಮರ್ ಅವ್ರದ್ದು 3M ಟೇಪ್ ಜೊತೆಗೆ ಬರುತ್ತೆ. ಇನ್ನೂ ಒಂದು ಬರುತ್ತೆ ಚಿನ್ ಸ್ಟ್ರ್ಯಾಪ್ ಜೊತೆ. ಬಟ್ ಅದು ಹಾಕಿದರೆ ನೀವು ಇದು ವೈಸರ್ ಇದೆಯಲ್ಲ, ವೈಸರ್ ಫುಲ್ ಕ್ಲೋಸ್ ಮಾಡೋಕ್ಕಾಗಲ್ಲ. ಈ ಥರ ಫುಲ್ ಕ್ಲೋಸ್ ಆಗೋಲ್ಲ ವೈಸರು, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇದು ಬೆಸ್ಟ್ ಅಂತ ಹೇಳ್ಬೋದು. 3M ಟೇಪ್ ಜೊತೆ ಬರುತ್ತೆ, ಬ್ಲೂ ಆರ್ಮರ್ ಮೌಂಟು. ಇದು ಬಿಟ್ಟರೆ ಒಂದು TRSS ಟು TSS ಕನ್ವರ್ಟರು. ಇದಿಲ್ಲ ಅಂದರೆ ವಾಯ್ಸ್ ರೆಕಾರ್ಡ್ ಆಗೋಲ್ಲ. ಇದೂ ಇಂಪಾರ್ಟೆಂಟು. ಮತ್ತು ಲಾಸ್ಟಲ್ಲಿ ಒಂದು ಜೆ ಮೌಂಟ್ ಬೇಕು. ಜೆ ಮೌಂಟ್ ಯಾವುದಕ್ಕೆ ಅಂದರೆ ನಿಮಗೆ ಹೆಲ್ಮೆಟ್ಟಿಗೆ ಗೋಪ್ರೋ ಮೌಂಟ್ ಮಾಡೋಕ್ಕೆ ಇದು ಇಂಪಾರ್ಟೆಂಟ್. ನೆಕ್ಸ್ಟು ಈ ಹೆಲ್ಮೆಟ್ಟಿಗೆ ಬ್ಲೂ ಆರ್ಮರ್ ಮೌಂಟ್ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬ್ಲೂ ಆರ್ಮರ್ ಮೌಂಟು. ಈ 3M ಟೇಪ್ ಇದೆಯಲ್ಲ, ಮೊದಲು ಇದ್ರ ಕವರ್ನ ರಿಮೂವ್ ಮಾಡಬೇಕು. ನೆಕ್ಸ್ಟು ಕರೆಕ್ಟಾಗಿ ಒಂದು ಸಾರಿ ಅಟ್ಯಾಚ್ ಮಾಡಿದರೆ ಮುಗೀತು. ಇದು ಮತ್ತು ನೀವು ತೆಗಿಯೋಕ್ಕಾಗಲ್ಲ. ಕರೆಕ್ಟಾಗಿ ನೋಡ್ಕೊಂಡು ಅಲೈನ್ಮೆಂಟ್ ಮಾಡಿ ಅಟ್ಯಾಚ್ ಮಾಡಬೇಕು. ನೋಡಿ, ಈ ಥರ ಅಟ್ಯಾಚ್ ಮಾಡ್ಬೋದು. ಈ ಥರ ಅಟ್ಯಾಚ್ ಆಗುತ್ತೆ ಇದು. ನೆಕ್ಸ್ಟು ಈ ಜೆ ಮೌಂಟ್ನ ಇದರಲ್ಲಿ ಇನ್ಸರ್ಟ್ ಮಾಡಬೇಕು. ಕರೆಕ್ಟಾಗಿ ನೋಡಿ ಇನ್ಸರ್ಟ್ ಮಾಡಿ, ಇಲ್ಲಾಂದರೆ ಇದು ಜೆ ಮೌಂಟ್ ಕಟ್ಟಾಗಿಬಿಡುತ್ತೆ. ಓಕೆ, ಇಷ್ಟೇ. ಜೆ ಮೌಂಟಿಗೆ ಇನ್ಸರ್ಟ್ ಆಗಿದೆ. ನೆಕ್ಸ್ಟು ಈ ಉಲಾಂಜಿ ಕೇಸಲ್ಲಿ ಗೋಪ್ರೋ ಹಾಕ್ಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡಬೇಕು. ಈಗ ನಾನು ತೋರಿಸ್ತೀನಿ ಇದರಲ್ಲಿ ಗೋಪ್ರೋ ಹಾಕೋದು ಯಾವ ಥರ ಅಂತ. ಫಸ್ಟ್ ಈ ಡೋರ್ ಓಪನ್ ಮಾಡೋದು ಉಲಾಂಜಿ ಕೇಸ್ದು. ಇದು ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟು ಮೊದಲು ನೀವು ಗೋಪ್ರೋ ಹಾಕಬೇಕು ಅಂದರೆ ಇದರಲ್ಲಿರೋ ಸೈಡ್ ಡೋರ್ನ ನೀವು ರಿಮೂವ್ ಮಾಡಬೇಕು. ಸೈಡ್ ಡೋರ್ ರಿಮೂವ್ ಮಾಡಿದೆ ಉಲಾಂಜಿ ಕೇಸಲ್ಲಿ ಹಾಕೋಕ್ಕಾಗಲ್ಲ. ನಾನೀಗ ತೋರಿಸ್ತೀನಿ ಯಾವ ಥರ ರಿಮೂವ್ ಮಾಡೋದು ಅಂತ. ಇದು ಈ ಥರ ಬರುತ್ತೆ. ನೆಕ್ಸ್ಟು ಈ ಥರ ಪುಲ್ ಮಾಡಿದರೆ ಡೋರ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಈ ಗೋಪ್ರೋನ ಉಲಾಂಜಿ ಕೇಸಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಈ ಡೋರ್ ಹಾಕಿದರೆ ಉಲಾಂಜಿ ಕೇಸಲ್ಲಿ ಗೋಪ್ರೋ ರೆಡಿ. ಈಗ ನೆಕ್ಸ್ಟು ಈ ಸೆಟಪ್ನ ನೀವು ಹೆಲ್ಮೆಟಲ್ಲಿ ಇಲ್ಲಿ ಜೆ ಮೌಂಟ್ ಏನು ಹಾಕಿರ್ತೀರಲ್ಲ, ಇಲ್ಲಿ ಅಟ್ಯಾಚ್ ಮಾಡಬೇಕು. ನೋಡ್ಕೊಳ್ಳಿ, ಇದು ಕರೆಕ್ಟಾಗಿ ಟೈಟ್ ಆಗಿರಬೇಕು, ಇಲ್ಲಾಂದರೆ ಗೋಪ್ರೋ ಬಿದ್ದೋಗುತ್ತೆ. ಎಷ್ಟು ಟೈಟ್ ಆದಮೇಲೆ ನೆಕ್ಸ್ಟು ಮೈಕ್ ಅಡಾಪ್ಟ್ರ್ ಪ್ಲೇಸ್ ಮಾಡೋಕ್ಕೆ ಅಂತಲೇ ಉಲಾಂಜಿ ಕೇಸಲ್ಲಿ ಒಂದು ಜಾಗ ಇದೆ. ಇಲ್ಲಿ ಕರೆಕ್ಟಾಗಿ ಇದು ನೋಡಿ ನೀವು ಪ್ಲೇಸ್ ಮಾಡಬೇಕು.
ಈ ಗೋಪುರ ಬಂದು ಕರೆಕ್ಟಾಗಿ ಇದರಲ್ಲಿ ಪ್ಲೇಸ್ ಆಗುತ್ತೆ. ನೆಕ್ಸ್ಟು ಈ ಪಿನ್ನ ಇಲ್ಲಿ ಗೋಪುರಗೆ ಅಟ್ಯಾಚ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನಿಮಗೆ TSS ಜಾಕ್ ಇದೆ. ಈ TRSS ಟು TSS ಕನ್ವರ್ಟರ್ನ ಇದರಲ್ಲಿ ಹಾಕಿ ಇದಕ್ಕೆ ನೀವು ಮೈಕ್ ಅಟ್ಯಾಚ್ ಮಾಡಬೇಕು. ನನ್ನ ಹತ್ರ ಒಂದು ಮೈಕ್ ಇದೆ. ನೀವು ನಿಮ್ಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ ಇದನ್ನ ಮೈಕ್ನ ನೀವು ಪ್ಯಾಡಿಂಗ್ ಒಳಗೆ ಅಡ್ಜಸ್ಟ್ ಮಾಡಬೇಕು. ಅದು ನೀವು ನೋಡ್ಕೊಳ್ಳಿ, ನಿಮ್ಮ ಹೆಲ್ಮೆಟ್ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಮೈಕ್ ಅಟ್ಯಾಚ್ ಮಾಡಿದರೆ ಮೋಟೋ ವ್ಲಾಗಿಂಗ್ ಸೆಟಪ್ ರೆಡಿ. ನೆಕ್ಸ್ಟ್ ಒಂದು ನಾನು ಸ್ಯಾಂಪಲ್ ವೀಡಿಯೋ ಹಾಕ್ತೀನಿ, ನೋಡಿಬಿಡಿ ಹಾಗೆ. ಓಕೆ, ಗೋಪುರ ಯಾವ ಥರ ಹೆಲ್ಮೆಟಿಗೆ ಮೌಂಟ್ ಮಾಡೋದು ಅಂತ ನೋಡಾಯಿತು. ಈ ವಿಡಿಯೋ ಮಾಡ್ತಾ ಇರೋದು ಜಸ್ಟ್ ವಾಯ್ಸ್ ಯಾವ ಥರ ಬರ್ತಾಯಿದೆ ಮತ್ತು ವಿಡಿಯೋ ಯಾವ ಥರ ಕ್ಯಾಪ್ಚರ್ ಆಗ್ತಾಯಿದೆ ಅಂತ ಸ್ಯಾಂಪಲ್ ನೋಡೋಕ್ಕೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ವಾಯ್ಸ್ ಯಾವ ಥರ ಬರ್ತಾಯಿದೆ ಮತ್ತು ವೀಡಿಯೋ ಆ್ಯಂಗಲ್ ಕರೆಕ್ಟಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋಗಿಷ್ಟೇ, ಮುಂದಿನ ವಿಡಿಯೋಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಫೀಡ್ಬ್ಯಾಕ್ ಮತ್ತು ಸಜೆಷನ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.